ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಇವತ್ತಿನ ವಿಡಿಯೋದಲ್ಲಿ ನಾನು ನನ್ನ ಫ್ರೆಂಡ್ ಮನೆ ಗೃಹ ಪ್ರವೇಶಕ್ಕೆ ಓಡ್ತಾ ಇದ್ದೀನಿ. ನೋಡಿ, ನನ್ನ ಔಟ್ಫಿಟ್ ಈ ರೀತಿಯಾಗಿದೆ. ಸಿಂಪಲ್ ಯೆಲ್ಲೋ ಕಲರ್ಗೆ ಬ್ಲೂ ಮತ್ತು ಪಿಂಕ್ ಕಾಂಬಿನೇಷನಲ್ಲಿ ಬಂದಿದೆ. ಇದು ಪ್ಯೂರ್ ಕಾಟನ್ ಕುರ್ತಾ ಸೆಟ್. ಈ ಥರ ಸಿಂಪಲ್ಲಾಗಿ ರೆಡಿಯಾಗಿದ್ದೀನಿ. ಯಾಕಂದರೆ ನಾನು ಗಾಡಿನಲ್ಲಿ ಹೋಗ್ತಾ ಇರೋದ್ರಿಂದ ತುಂಬಾ ಬಿಸಿಲಿರೋದ್ರಿಂದ ಸಾಕು ಅಂತ ಈ ಥರ ಸಿಂಪಲ್ಲಾಗಿ ರೆಡಿಯಾಗಿದ್ದೀನಿ. ನೋಡಿ, ನನ್ನ ಫ್ರೆಂಡ್ ಮನೆಗೆ ಹೋದ್ಮೇಲೆ ನಾನು ಆದರೆ ಅಲ್ಲಿ ವೀಡಿಯೋಸ್ ಮತ್ತು ಫೋಟೋಸ್ನ ಆ್ಯಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ವಿಡಿಯೋನ ಹೀಗೆ ನೋಡ್ತಾ ಇರಿ. ಥ್ಯಾಂಕ್ ಯು. ಮನೆಯಿಂದ ಹೊರಡಬೇಕಾದ್ರೆ ಆಗಲಿ ಗಾಡಿನಲ್ಲೇ ಆಗಲಿ ವಿಡಿಯೋನ ಮಾಡೋದಕ್ಕೆ ಆಗಿಲ್ಲ. ಯಾಕಂದರೆ ಗಾಡಿನ ನಾನೇ ಓಡಿಸ್ತಿದ್ದರಿಂದ ಅಲ್ಲಿಂದ ನಾವು ಹೊರಟು ನನ್ನ ಫ್ರೆಂಡ್ ಮನೆ ಗೃಹ ಪ್ರವೇಶಕ್ಕೆ ಎಂಟ್ರಿ ಆಗಿದ್ದೀವಿ. ನೋಡಿ, ಇದು ಅವರ ಪೂಜಾ ರೂಮು. ತುಂಬಾ ಚೆನ್ನಾಗಿ ಲಕ್ಷ್ಮೀ ಪೂಜೆ ಎಲ್ಲ ಮಾಡಿದರು. ಮನೆಯೂ ಅಷ್ಟೇ ಫ್ರೆಂಡ್ಸ್, ಇಂಟೀರಿಯರ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದರು. ಪೂಜಾ ರೂಮ್ ಮೇಲೆ ಈ ಥರ ಮಂಟಪನ ಮಾಡಿದ್ದಾರೆ. ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಆ ಥರ ರೋಸ್ ವುಡ್ಡಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಫಸ್ಟ್ ಫ್ಲೋರ್ನಲ್ಲಿ ತುಂಬಾ ರಶ್ ಇದ್ದಿದ್ದರಿಂದ ನಾವು ಅಂದರೆ ಗ್ರೌಂಡ್ ಫ್ಲೋರ್ನಲ್ಲಿ ತುಂಬಾ ರಶ್ ಇದ್ದಿದ್ದರಿಂದ ಫಸ್ಟ್ ಫ್ಲೋರ್ಗೆ ಇವಾಗ ಹೋಗ್ತಾ ಇದ್ದೀವಿ. ಫಸ್ಟ್ ಫ್ಲೋರ್ನಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆನ ಮಾಡಿಸಿದ್ರು. ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರನ ಮಾಡಿದರು ಅಂದರೆ ತುಂಬಾ ಚೆನ್ನಾಗಿ ಮಾಡಿದರು. ಬ್ಯಾಂಗ್ಳೂರಿಂದ ಕರೆಸಿದ್ದು ಅಂತ ಹೇಳ್ತಾಯಿದ್ರು ಪುರೋಹಿತರು ಮತ್ತು ಪೂಜೆ ಮಾಡೋರನ್ನೆಲ್ಲ. ತುಂಬಾ ಚೆನ್ನಾಗಿ ಹೂವಿನ ಅಲಂಕಾರ ಆಗಿರ್ಬೋದು, ಮತ್ತು ಕಳಸ ಪ್ರತಿಷ್ಠಾಪನೆ ಮಾಡಿರ್ತಾರಲ್ಲ ದೇವರ ಅಲಂಕಾರ ಆಗಿರ್ಬೋದು, ತುಂಬಾ ಚೆನ್ನಾಗಿತ್ತು. ನೋಡಿ, ಇಂಟೀರಿಯರ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದರು. ಇದು ಫಸ್ಟ್ ಫ್ಲೋರ್ನಲ್ಲಿ ಮಾಡಿಸಿದ್ದಂಥದ್ದು. ಮತ್ತು ಅಲ್ಲಿಂದ ನಾವು ಮತ್ತೆ ಸೆಕೆಂಡ್ ಫ್ಲೋರ್ಗೆ ಹೋಗ್ತಾ ಇದ್ದೀವಿ. ಅಲ್ಲೂ ಅಷ್ಟೇ ಒಂದು 2 ರೂಮ್ ಏನೋ ಮಾಡಿದ್ದಾರೆ. ಮತ್ತು ಇದು ಟೆರೇಸ್ ಥರ. ಅಲ್ಲಿ ನಿಂತ್ಕೊಂಡು ನೋಡಿದ್ರೆ ಇವ್ರದ್ದು ಫುಲ್ಲು ತೋಟ ಕಾಣುತ್ತೆ. ತುಂಬಾ ಇಷ್ಟ ಆಯಿತು ನನಗಂತೂ. ಅಂದರೆ ಇವ್ರ ಮನೆ ಸುತ್ತಮುತ್ತ ಬರೀ ಗಿಡ ಮರಗಳೇ ತುಂಬಿದೆ. ಅಂದರೆ ಅಡಿಕೆ ತೋಟ, ಇದು ಅಡಿಕೆ ತೋಟ ಆಗಿರ್ಬೋದು, ಹಲಸಿನಣ್ಣಿಂದು ಮರ ಎಲ್ಲ, ಸಪೋಟ ಮರಗಳು ಪ್ರತಿಯೊಂದು ರೋಡ್ ಸೈಡ್ ಇದೆ. ಇದು KR ನಗರದಿಂದ 4 ಕಿಲೋಮೀಟ್ರ್ ನಿಯರ್ ಇದೆ ಇವರ ಮನೆ ಕಟ್ಟಿರೋ ಅಂಥದ್ದು. ರೋಡ್ ಸೈಡೇ ಮನೆ ಕಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ. ಅಲ್ಲಿ ನಿಂತ್ಕೊಂಡು ನಾನು ನಮ್ಮ ಫ್ರೆಂಡ್ಸ್ ಎಲ್ಲ ಹೋಗಿದ್ವಿ. ಅಲ್ಲಿ ಸ್ವಲ್ಪ ಹೊತ್ತು ಮಾತಾಡಿಕೊಂಡು ತುಂಬಾ ಚೆನ್ನಾಗಿದೆ ಅಲ್ವಾ, ವ್ಯೂಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಎಲ್ಲ ವೀಡಿಯೋಸ್ನ ನಾನು ಮಾಡಿಕೊಂಡೆ. ನೋಡಿ, ಮೇಲಿಂದ ನಿಂತ್ಕೊಂಡು ನೋಡಿದ್ರೆ ಈ ಥರ ಎಂಟ್ರೆನ್ಸಲ್ಲಿ ಅವರು ಪೆಂಡಲೆಲ್ಲ ಹಾಕ್ಸಿದ್ರು ಊಟಕ್ಕೆಲ್ಲ. ತುಂಬಾ ಚೆನ್ನಾಗಿದೆ. ಇದು ಟೆರೆಸ್ ಮೇಲೆ ಮಾಡಿದ್ದಂಥದ್ದು. ನೋಡಿ, ಇದು ಪೂಜಾ ರೂಮು. ಮೇಲೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಇದು ಗ್ರೌಂಡ್ ಫ್ಲೋರ್ನಲ್ಲಿ ಮಾಡಿದಂಥ ಪೂಜೆ ಅಂತೂ ನನಗೆ ಈ ಅಲಂಕಾರ ಅಂತೂ ತುಂಬಾ ಇಷ್ಟ ಆಯಿತು. ಸಖತ್ತಾಗಿ ಮಾಡಿದರು ಅಂತಲೇ ಹೇಳ್ಬೋದು. ಮನೇನೂ ಅಷ್ಟೇ ತುಂಬಾ ಇಂಟೀರಿಯರ್ ಎಲ್ಲ ಮತ್ತು ಓವರಾಲ್ ಆಗಿ ನೋಡೋದಾದರೆ ಮನೇನೂ ತುಂಬ ದೊಡ್ಡದಾಗಿ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಅಲಂಕಾರ, ಹೂವಿನ ಅಲಂಕಾರ ದೇವ್ರಿಗೆ ಮಾಡಿದಂಥದ್ದು ನನಗೆ ತುಂಬಾ ಇಷ್ಟ ಆಯಿತು. ಕಲರ್ ಕಾಂಬಿನೇಷನ್ ನೋಡಿ ಎಷ್ಟು ಚೆನ್ನಾಗಿದೆ ಹೂವಿಂದು. ನಮ್ಮ ಸೈಡೆಲ್ಲ ಈ ಥರ ಮಾಡಲ್ಲ, ಇವ್ರದ್ದೇ ಒಂಥರ ಡಿಫ್ರೆಂಟಾಗಿ ಮಾಡಿದರು. ಆ ಕಾಯಿಗೆ ಡಿಫ್ರೆಂಟ್ ಟೈಪ್ಸ್ನಲ್ಲಿ ಅಲಂಕಾರನ ಮಾಡಿದರು. ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ನೋಡಿ, ಅಲ್ಲಿಂದ ನಾವು ಆದಷ್ಟು ವೀಡಿಯೋಸ್ ಕ್ಲಿಪ್ಪಿಂಗ್ಸ್ನ ತಗೊಂಡು ನಾವು ಹೊರಗಡೆ ಬರ್ತಾಯಿದ್ದೀವಿ. ನಾವು ಸ್ವಲ್ಪ ಬೇಗನೆ ಹೋಗಿದ್ರಿಂದ, ಯಾಕಂದರೆ ನಾವು ಬೇಗ ಬರಬೇಕಿತ್ತು, ಅದರಿಂದ ಬೇಗನೆ 11:30 ಹಂಗೆ ಹೋಗಿದ್ರಿಂದ ಜನ ಏನು ಅಷ್ಟು ಕ್ರೌಡ್ ಇರಲಿಲ್ಲ. ಅಂದರೆ 1 o'clock ಆದಮೇಲೆ ಅಲ್ವಾ ಎಲ್ಲರೂ ಆದಷ್ಟು ಬರೋದು. ಇದು ಹೊರ್ಗಡೆಯಿಂದ ನೋಡಿದ್ರೆ ಹೊರಗಡೆ ನೋಡಿದ್ರೆ ಈ ಥರ ಕಾಣುತ್ತೆ ಅವ್ರದ್ದು ಮನೆ ಎಂಟ್ರೆನ್ಸು. ತುಂಬಾ ಚೆನ್ನಾಗಿತ್ತು. ಅಲ್ಲೆಲ್ಲ ಹಾಗೆ ನೋಡಿಕೊಂಡು ನಾವು ಬೇಗ ಬರಬೇಕಾಗಿರೋದ್ರಿಂದ ನಾವು ಫಸ್ಟ್ ಟ್ರಿಪ್ಪಲ್ಲೇ ಊಟಕ್ಕೆ ಕೂತ್ಕೊಂಡ್ಬಿಟ್ವಿ. ಊಟದಲ್ಲೂ ಅಷ್ಟೇ ಚೆನ್ನಾಗಿ ಮಾಡಿಸಿದ್ರು. ಎಲ್ಲ ಕೋಸಂಬರಿ ಮತ್ತು ಕಾರ್ನುದು ಮತ್ತು ಹೆಸರು ಕಾಳ್ದು ಪಲ್ಯ, ಸ್ವೀಟ್ಸು ಎಲ್ಲ ತುಂಬ ಚೆನ್ನಾಗಿತ್ತು. ನಾವು ಟಿಫನ್ ಎಲ್ಲ ಮಾಡ್ಕೊಂಡು ಹೋಗಿದ್ದೆ ಲೇಟ್ ಆಗಿರೋದ್ರಿಂದ ಊಟ ಏನು ಅಷ್ಟಾಗಿ ಬೇಕಿರಲಿಲ್ಲ. ಆದ್ರೂ ಬಂದಿದ್ದೀವಲ್ವ ಅಂತ ಹಾಗೇ ಸ್ವಲ್ಪ ಲೈಟಾಗಿ ಸ್ವಲ್ಪ ರುಮಾಲಿ ರೊಟ್ಟಿ ಎಲ್ಲ ತಿಂದ್ಕೊಂಡು ಬೇಗನೆ ಹೊರಡಬೇಕಾಗಿರೋದ್ರಿಂದ, ಮತ್ತು ನಾವು KR ನಗರ ಟೌನ್ಗೆ ನನ್ನ ಫ್ರೆಂಡ್ ಮನೆಗೆ ಬರಬೇಕಾಗಿರೋದ್ರಿಂದ ಸ್ವಲ್ಪ ಲೈಟಾಗೇ ಬೇಗ ಫಸ್ಟ್ ಟ್ರಿಪ್ಪಲ್ಲೇ ಊಟನ ಮುಗಿಸ್ಕೊಂಡ್ವಿ. ನೋಡಿ, ಇವಾಗ ರುಮಾಲಿ ರೊಟ್ಟಿ ಜೊತೆಗೆ ಪನ್ನೀರ್ ಗ್ರೇವಿನೂ ಕೂಡ ಮಾಡಿದರು. ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ನಾನು ಆದಷ್ಟು ಕ್ಲಿಪ್ಪಿಂಗ್ಸ್ನ ನಾನು ತೊಗೊಂಡಿದ್ದೀನಿ. ನನ್ನ ಫ್ರೆಂಡ್ಸ್ ಎಲ್ಲನೂ ವೀಡಿಯೋಸ್ ಮಾಡ್ಕೋತಾ ಇರು ಅಂತ ರೇಗಿಸ್ತಾಯಿದ್ರು. ಅಲ್ಲಿಂದ ಹೊರಟು ಮತ್ತೆ ನಾವು KR ನಗರ ಟೌನಲ್ಲೇ ನನ್ನ ಫ್ರೆಂಡ್ ಮನೆಗೆ ಬಂದಿದ್ದೀವಿ. ನೋಡಿ, ಅವರ ಏರಿಯಾದಲ್ಲಿ ಗಣಪತಿದು ಕೂರಿಸಿರ್ತಾರಲ್ವ, ಅಲ್ಲಿ ಅನ್ನ ಸಂತರ್ಪಣೆ ಇತ್ತು ಅಂತ ಅಲ್ಲಿಗೆ ಕರೆದಿದ್ರವರು. ನಾವು ಅಲ್ಲಿಗೆ ಬಂದು ಅಲ್ಲಿ ಕೂರಿಸಿದಂಥ ಗಣಪತಿ ಟೆಂಪಲಲ್ಲಿ ಇದು ಕೂರಿಸಿದ್ದಂಥದ್ದು ದೇವರು.
ಗಣೇಶ. ಅಲ್ಲಿಗೆ ಬಂದು ಮಂಗಳಾರತಿ ಎಲ್ಲ ತಗೊಂಡು ಅಲ್ಲಿ ಸ್ವಲ್ಪ ಪ್ರಸಾದನ ತಿನ್ಕೊಂಡು ನೋಡಿ ಇಲ್ಲಿ ಇವರೆಲ್ಲ ನನ್ನ ಫ್ರೆಂಡ್ಸು ಒಂದು 4 ಜನ ಹೋಗಿದ್ವಿ. ಅವ್ರ ಮನೆಯಲ್ಲಿ ಸ್ವಲ್ಪ ಹೊತ್ತು ಹಾಗೇ ಹರಟೆನ ಹೊಡ್ಕೊಂಡು ಮನೆಗೆ ಬಂದಿದ್ದಾಯಿತು. ನಾನು ಗೃಹ ಪ್ರವೇಶದಲ್ಲಿ ಫೋಟೋಸ್ ಎಲ್ಲ ತೆಗ್ದಿದ್ನಲ್ಲ ಅದನ್ನೆಲ್ಲ ಆ್ಯಡ್ ಮಾಡಿದ್ದೀನಿ. ಇದು ಪೂಜೆದಿರ್ಬೋದು ಮತ್ತು ದೇವ್ರದ್ದು ಮತ್ತು ನನ್ನ ಫ್ರೆಂಡ್ಸ್ಗಳ ಜೊತೆ ತೊಗೊಂಡಿರೋ ಅಂಥ ಆದಷ್ಟು ಸ್ವಲ್ಪ ಫೋಟೋಸ್ನ ಆ್ಯಡ್ ಮಾಡಿದ್ದೀನಿ. ಅದನ್ನು ಹಾಗೇ ನೋಡ್ತಾ ಹೋಗಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೀಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾ ಇರಿ ಅಂತಲೇ ಕೇಳ್ತೀನಿ. ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಇನ್ನಷ್ಟು ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಹೀಗೆ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.